ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿಯವರು ದಿನಾಂಕ ಆಗಸ್ಟ್ 7ರಂದು ಬುಧವಾರ ಡಾಕ್ಟರ್ ಅಂಬೇಡ್ಕರ್ ಭವನ, ಮಿಲ್ಲರ್ಸ್ ರಸ್ತೆ, ವಸಂತನಗರದಲ್ಲಿ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಥಾಪಿತ 50ನೇ ವರ್ಷದ ಸುವರ್ಣ ಸಂಭ್ರಮೋತ್ಸವ ಕಾರ್ಯಕ್ರಮ ಇರುವುದರಿಂದ ತಪ್ಪದೇ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು ತ್ಯಜಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ವಿಭಾಗೀಯ ಅಧ್ಯಕ್ಷರಾಗಿ ಅಶೋಕ್ ಗೌಡನಕಟ್ಟೆ, ಜಿಲ್ಲಾ ಸಮಿತಿ ಸದಸ್ಯರಾಗಿ ಪ್ರಸನ್ನ ಕುಮಾರ್, ನೂತನ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್ ಹರಚನಹಳ್ಳಿ, ಪದಾಧಿಕಾರಿಗಳಾಗಿ ಸುರೇಶ್ ಕರಿಕೆರೆ, ಪೋಸ್ಟ್ ಗಂಗಾಧರಯ್ಯ ಈರಲಗೆರೆ, ರಂಗಸ್ವಾಮಿ ಹುಲಿಹಳ್ಳಿ, ಜಯಣ್ಣ ವನವಳ್ಳಿ, ರವೀಶ್ ಮಂಜುನಾಥಪುರ, ಅಲ್ಲಪ್ಪ ಕಲ್ಲುಶೆಟ್ಟಿಹಳ್ಳಿ, ಮಹದೇವ್ ಬಿಳಿಗೆರೆ, ನರಸಿಂಹಮೂರ್ತಿ ಈಚನೂರು, ರಂಗಸ್ವಾಮಿ ಹಾಲುಗುಣ, ಜಿಕೆ ರವಿ ಗೋಪಾಲಪುರ, ರಂಗಸ್ವಾಮಿ ಚಿಕ್ಕಬಿದರೆ, ಸತೀಶ್ ಮಾರನಗೆರೆ, ಇನ್ನು ಮಹಿಳಾ ಘಟಕದ ಸಂಚಾಲಕರಾಗಿ ಶೋಭಾ ತಡಸೂರು ಸೇರಿದಂತೆ ಇವರನ್ನ ಆಯ್ಕೆ ಮಾಡಿ ಮಾತನಾಡಿದ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿಯವರು, ನಮ್ಮ ತಾತ ಮುತ್ತಾತಿಂದಿರು ಯಾವ ರೀತಿ ಕಷ್ಟ ಅನುಭವಿಸುತ್ತಿದ್ದರು ಎಂದರೆ ಸವರ್ಣೀಯರು ನಾವು ಅಸ್ಪೃಶ್ಯರು ಎಂಬ ಕಾರಣದಿಂದ ಸರಿಯಾಗಿ ಬಟ್ಟೆ ಹಾಕಿಕೊಳ್ಳಲು ಆಗಿರಲಿಲ್ಲ, ಹೋಟೆಲ್ ಒಳಗಡೆ ಹೋಗುವ ಹಾಗಿರಲಿಲ್ಲ, ಕಟ್ಟಿಂಗ್ ಮಾಡುತ್ತಿರಲಿಲ್ಲ. ಹಾಗೆ ದಲಿತರು ಸವರ್ಣೀಯರ ಬೀದಿಯಲ್ಲಿ ಹೋಗಬೇಕಾದ್ರೆ ಹಿಂದೆ ಪರದೆ ಕಟ್ಟಿಕೊಂಡು ಮುಂದೆ ಮಡಿಕೆ ಕಟ್ಟಿಕೊಂಡು ಹೋಗುವ ಪರಿಸ್ಥಿತಿಯಲ್ಲಿ ಹಾಗೂ ಭಯದಲ್ಲಿ ಜೀವನ ಸಾಗಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ಮೊದಲ ಬಾರಿ ಅವರ ಎಲ್ಲ ಹೋರಾಟಗಳು ಭದ್ರಾವತಿಯಲ್ಲಿ ಕಾರ್ಯರೂಪಕ್ಕೆ ಬಂದವು. ನಂತರ ಎಲ್ಲೆಡೆ ಹೋರಾಟ ಮಾಡಿದ ಕೃಷ್ಣಪ್ಪನವರು ದಲಿತ ಹಿಂದುಳಿದ ವರ್ಗಗಳ ಆಶಾ ಕಿರಣರಾದರು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಮುಖಂಡ ಶೆಟ್ಟಿಹಳ್ಳಿ ಕಲ್ಲೇಶ್, DSS ತಾಲೂಕು ಅಧ್ಯಕ್ಷ ಟಿ ರಾಜು, ಮಂಜು ಗುರುಗದಹಳ್ಳಿ, ಗಂಗಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಮಂಜು ಗುರುಗದಹಳ್ಳಿ. ಈ ಸಾಗುವಳಿ ಭೂಮಿಗಳನ್ನ ಏನು ಎಲ್ಲ ವಶಪಡಿಸ್ಕೊಂಡು ಸವರ್ಣೀಯರು ದಲಿತರನ್ನೆಲ್ಲ ಎಲ್ಲಿ ಮೂಲ್ಗುಂಪು ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಚಕಾರ ಎತ್ಕೊಂಡು ನಿರಂತರವಾಗಿ ಹೋರಾಟಕ್ಕೆ ಅಣಿಯಾಗ್ತೀವಿ ಅಂತ ಹೇಳ್ತಾ, ನಿಮ್ಮಗಳೆಲ್ಲ ಸಹಕಾರ ಮತ್ತು ಏನು ಸ್ನೇಹ ಇದೆ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಎರಡು ಭಾಷಣ ಮುಗಿಸ್ತೀನಿ. ಜೈ ಭೀಮ್. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪರ ಕಟ್ಟಿದಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಚಳುವಳಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಂ ಗುರುಮೂರ್ತಿ ಅವರ ನಾಯಕತ್ವದಲ್ಲಿ. ದಿನಾಂಕ 7/8/2024ರಂದು ಬುಧವಾರ ದಲಿತ ಸಂಘರ್ಷ ಸಮಿತಿಯ 50 ವರ್ಷದ ಸಂಭ್ರಮೋತ್ಸವವನ್ನು ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರಿಂದ ತಿಪಟೂರು ತಾಲೂಕು, ಚಿಕ್ಕನಹಳ್ಳಿ ತಾಲೂಕು, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಹೆಚ್ಚಿನ ಕಾರ್ಯಕರ್ತರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ನಾಯಕರಾದ ಎಂ ಗುರುಮೂರ್ತಿ ಅವರನ್ನು ಈ ರಾಜ್ಯದ ನಾಯಕರು ಅಂತ ಎಲ್ಲ ಬಿಂಬಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.